ಮೈಸೂರಲ್ಲಿ ನಡೆಯೋ ಕೇರಳದ ತಯ್ಯಂಗೆ. ಕತ್ತಿಯಿಂದ ತಲೆ ಕೊಡ್ಕೊಂಡ್ಬಿಟ್ರು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ಹೊಸ ವಿಡಿಯೋಗೆ ಸ್ವಾಗತ. ಸೊ ಎಲ್ಲರೂ ತಮ್ಮನೇಲಿ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ ತಯ್ಯಂ ವಿಡಿಯೋ ಅಂತ. ಸೊ ನಾವಿವತ್ತು ಹೋಗ್ತಾ ಇರೋದು ಮೈಸೂರು ಹತ್ರ ತಯ್ಯಂ ಆಗುತ್ತೆ ಅಂತ ರೀಸೆಂಟಾಗಿ ರೀಲ್ಸಲ್ಲಿ ನೋಡಿದೆ. ಸೊ ಅದಕ್ಕೆ ನಮ್ಮ ಫ್ರೆಂಡ್ಗೆ ಆ ರೀಲ್ನ ಶೇರ್ ಮಾಡಿ ಸ್ಕ್ರೀನ್ಶಾಟ್ ತೊಗೊಂಡು ಸೇವ್ ಮಾಡಿಕೊಂಡು ಇವತ್ತು ಹೋಗ್ತಾ ಇದ್ದೀವಿ. ಸೊ ಎನಿವೆ ಕೇರಳ ಹೋಗಿ ತಯ್ಯಂ ನೋಡೋಕ್ಕೆ ಇನ್ನೂ ಸ್ವಲ್ಪ ಟೈಮ್ ಬೇಕು. ಸೊ ಇವಾಗ ಆನ್ ದಿ ವೇ ಇದ್ದೀವಿ. ಸೊ ಮಧ್ಯಾಹ್ನ 3:30 ಅಷ್ಟೊತ್ತಿಗೆ ಮನೆ ಬಿಟ್ಟು ಇವಾಗ 4 ಗಂಟೆ ಆಗಿದೆ. ಕೆಂಗೇರಿ ಕುಂಬಳಗೂಡೆಲ್ಲ ಬಿಟ್ಟು ಆಲ್ಮೋಸ್ಟ್ ಬಿಡದಿ ಹತ್ರ ಹೋಗ್ತಾ ಇದ್ದೀವಿ. ಸೊ ನೋಡ್ಬೋದು ನೀವು, ಸರ್ವಿಸ್ ರೋಡ್ ಫುಲ್ ಖಾಲಿ ಇದೆ. ಬೆಂಗಳೂರಲ್ಲಿ ಸ್ವಲ್ಪ ಟ್ರಾಫಿಕ್ ಇತ್ತು. ಈ ಟೈಮ್ ನಡೀತಾ ಇರೋದು ಬಂದು ಮೈಸೂರು ಹತ್ರ ಇರೋ ಶೆಟ್ಟಿ ನಾಯಕನಹಳ್ಳಿ ಅಂತ. ಆ ರೀಲಲ್ಲಿ ಲೊಕೇಶನ್ ಎಲ್ಲ ಹಾಕಿದ್ರು ಅವರು ಕ್ಯಾಪ್ಷನ್ ಅಲ್ಲಿ. ಸೊ ನೋಡಿದೆ, ಸಿಕ್ಕಾಪಟ್ಟೆ ಜನ ಪಕ್ಕಾನ ಅಡ್ರೆಸ್ ಅಂತೆಲ್ಲ ಕೇಳಿದ್ರು. ಆಲ್ಮೋಸ್ಟ್ ತುಂಬಾ ಜನ ಬಂದಿರ್ತಾರೆ ಅನ್ಸುತ್ತೆ ಬೆಂಗಳೂರಿಂದ. ನೋಡ್ಬೇಕು ಅಲ್ಲಿ ಹೋಗಿ ಕ್ರೌಡ್ ಹೇಗಿದೆ ಅಂತ. ಸೊ ನೋಡಿ, ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಎಷ್ಟೆಲ್ಲ ಯೂಸ್ ಆಗುತ್ತೆ. ಮುಂಚೆ ಆದ್ರೆ ಅಲ್ಲೇ ಕೇಳಿ ತಿಳ್ಕೊಬೇಕಾಗಿತ್ತು ಯಾವಾಗ ನಡೆಯುತ್ತೆ ಏನು ಅಂತ ಎಲ್ಲ. ಬಟ್ ಇವಾಗ ಕಂಬಳ ಆಗಿರ್ಲಿ ಕೋಲ ಆಗಿರ್ಲಿ ಫುಲ್ಲು ಡೀಟೇಲ್ಸ್ ಬಂದ್ಬಿಡುತ್ತೆ ಇನ್ಸ್ಟಾಗ್ರಾಮ್ ಅಲ್ಲೇನೆ, ಯಾವತ್ತು ಯಾವ್ದ್ಯಾವ್ದಿದೆ ಅಂತ. ಇದರಿಂದ ಸ್ವಲ್ಪ ಮಾರ್ಕೆಟಿಂಗು ಎಲ್ಲ ತುಂಬಾ ಈಸಿ ಆಗೋಗಿದೆ. ಇವತ್ತು ತಯ್ಯಂ ಬಂದು ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಇದೆ. ಸೊ ಅದಕ್ಕೆ ನಾವು 3 ಗಂಟೆ 3:30 ಬಿಟ್ಟಿದ್ದೀವಿ ಬೆಂಗಳೂರನ್ನ. ಹೋಗೋಷ್ಟರಲ್ಲಿ ಆರಾಮಾಗಿ 6:30 7 ಗಂಟೆ ಆಗುತ್ತೆ. ನೆಕ್ಸ್ಟ್ ಮದ್ದೂರಲ್ಲೆಲ್ಲ ಒಂದು ಟೀ ಬ್ರೇಕ್ ಕೊಟ್ಬಿಟ್ಟು ಕಂಟಿನ್ಯೂ ಮಾಡಬೇಕು ನಮ್ಮ ಜರ್ನಿನ. ಸೊ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇದೇ ಥರ ವಿಡಿಯೋಗಳು ಹಾಕ್ತಾ ಇರ್ತೀನಿ. ಸೊ ಇದೇ ಥರ ವಿಡಿಯೋ ಹಾಕ್ತಾ ಇರ್ತೀನಿ ಅಂತ ಹೇಳ್ತಾ ನಮ್ಮ ರೈಡ್ ಕಂಟಿನ್ಯೂ ಮಾಡೋಣ ಬನ್ನಿ. ಏನು ಗೂಗಲ್ ಮ್ಯಾಪಲ್ಲಿ ಆಲ್ಮೋಸ್ಟ್ 3.25 ಅವರ್ ತೋರಿಸಿದೆ. ಸ್ವಲ್ಪ ಜಾಸ್ತಿನೇ ಆಯಿತು ಸ್ಟ್ರೆಚ್ ಟೈಮಿಂಗ್ಸು. ನೋಡಬೇಕು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಆರಾಮಾಗಿ ಹೋಗೋದು. ತಯ್ಯಂ ಬಂದು ಮೂಲತಃ ಕೇರಳದು. ನಮ್ಮ ಕಡೆ ಹೇಗೆ ಕೋಲ ಅಂತೀವಿ ಆ ಕಡೆ ತಯ್ಯಂ ಅಂತ ನಡೆಯುತ್ತೆ. ಬಟ್ ಅದು ತುಂಬ ಸಕ್ಕತ್ತಾಗಿರುತ್ತೆ. ನಾನು ರೀಲ್ಸಲ್ಲೆಲ್ಲ ನೋಡ್ತಾ ಇರ್ತೀನಿ. ಈ ಟೈಮಲ್ಲಿ ಫೋಟೋಗ್ರಾಫರ್ಸ್ ಎಲ್ಲ ಹೋಗಿ ವಿಡಿಯೋ ಮಾಡಿಕೊಂಡು ಫೋಟೋಸ್ ತಗೊಂಡು ರೀಲ್ಸಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಅದು ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಸೊ ಎನಿವೆ ಮೈಸೂರಲ್ಲೇ ನಡೀತಾ ಇರೋದು ಒಂಥರ ಫಸ್ಟ್ ಟೈಮ್ ನೋಡಿದ್ದು ರೀಲು, ಅದಕ್ಕೆ ಇಮಿಡಿಯೇಟ್ ಹೋಗ್ತಾ ಇದ್ದೀನಿ. ಬಟ್ ಅದೇ ರೀಲಲ್ಲಿ ಹೇಳಿದ್ದಾರೆ ಪ್ರತಿ ಅಮಾವಾಸ್ಯೆಗೂ ನಡೆಯುತ್ತೆ ಅಂತ. ಸೊ ನೀವೇನು ಮಿಸ್ ಮಾಡ್ಕೊಂಡಿಲ್ಲ, ಆರಾಮಾಗಿ ಯಾವ್ದಾದ್ರು ಫ್ರೀ ಇರೋ ಮಂತಲ್ಲಿ ಅಮಾವಾಸ್ಯೆ ದಿನ ಬಂದರೆ ಆಗುತ್ತೆ. ಸೊ ನಮಗೂ ಗೊತ್ತಿಲ್ಲ ಹೇಗಿರುತ್ತೆ ಅಂತ, ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು ತಯ್ಯಂದು ನೋಡಬೇಕು. ನಿಮಗೂ ತೋರಿಸ್ತೀನಿ ಹೇಗಿದೆ ಅಂತ. ವಿಡಿಯೋ ಪೂರ್ತಿ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಮೈಕ್ ಗೇನ್ ಬಂದು -3 ಇಕ್ಕಿದ್ದೀನಿ. ಯಾವ ಥರ ಕೇಳಿಸ್ತಾ ಐತೆ ಅನ್ನೋದು ಗೊತ್ತಿಲ್ಲ. ಒಂದ್ಸಲ ಮನೆಗೆ ಹೋಗಿ ಚೆಕ್ ಮಾಡಬೇಕು ಎಡಿಟಲ್ಲಿ. ಲಾಸ್ಟ್ ಟೈಮು -10 ಇಕ್ಕಿದ್ದೆ, ತುಂಬ ಕಮ್ಮಿ ಕೇಳಿಸ್ತಿತ್ತು. ಇವಾಗ -3 ಇಕ್ಕಿದ್ದೀನಿ. ಯಾರೋ ಯೂಟ್ಯೂಬಲ್ಲಿ ಆ ಥರ ಹೇಳಿದ್ರು ಕರೆಕ್ಟಾಗಿ ಕೇಳಿಸುತ್ತೆ, -3 ಇಲ್ಲ -5 ಇಕ್ಕಿ ಅಂತ. ಸೊ ನೋಡಬೇಕು ಯಾವ ಥರ ಕೇಳಿಸ್ತಾ ಇದೆ ಅಂತ. ಅದಕ್ಕೂ ಮುಂಚೆ ಉಡುಪಿ ರೈಡ್ ಹೋಗಿದ್ದಾಗ 0 ಇಕ್ಕಿದ್ದೆ, ಮೈನಸ್ಸು ಇಕ್ಕಿರಲಿಲ್ಲ ಪ್ಲಸ್ಸು ಇಕ್ಕಿರಲಿಲ್ಲ. ಬಟ್ ಅವಾಗ ಸ್ವಲ್ಪ ಹಾರ್ಷಾಗಿ ಕೇಳಿಸ್ತಾ ಇತ್ತು, ಜೋರಾಗಿ ಕೇಳಿಸ್ತಾ ಇತ್ತು. ಅದಕ್ಕೆ ಸ್ವಲ್ಪ ನಾಯ್ಸ್ ರಿಮೂವರ್ ಎಲ್ಲ ಹಾಕಿ ಸ್ವಲ್ಪ ಕಮ್ಮಿ ಮಾಡಿ ಸೌಂಡ್ನ ಅಪ್ಲೋಡ್ ಮಾಡಿದೆ. ಬಟ್ ನೋಡಬೇಕು, ಯಾವ್ದಾದ್ರು ಒಂದು ಪಕ್ಕಾ ಕನ್ಫರ್ಮ್ ಆಗಬೇಕು ಎಷ್ಟು ಗೈನ್ ಇಕ್ಬೇಕು ಅಂತ. ಸೊ ನೋಡಿ, ನಾವಿಲ್ಲಿ ನಿಂತಿದ್ದೀವಿ. ಗೌರ್ಮೆಂಟ್ ಗಾಡಿ ಲೆಫ್ಟಲ್ಲಿ ಹೋಗ್ತಾ ಇದೆ. ಈ ಥರ ಇವರು ಗೌರ್ಮೆಂಟ್ ಗಾಡಿಗಳೇ ರೂಲ್ಸ್ ಫಾಲೋ ಮಾಡಿಲ್ಲ ಅಂದರೆ ಇನ್ಯಾರು ರೂಲ್ಸ್ ಫಾಲೋ ಮಾಡ್ತಾರೆ? ಹುಡುಗರು ಆಟೋದವರು ಕೇಳಂಗೆ ಇಲ್ಲ, ಫುಟ್ಪಾತ್ ಮೇಲೆ ಹೋಗ್ತಾರೆ. ಸೊ ನೋಡ್ಬೋದು, ಬಿಸಿಲು ಒಂದು ರೇಂಜ್ಗಿದೆ. 4:15 ಆಗಿರೋದ್ರಿಂದ ಸ್ವಲ್ಪ ಕಮ್ಮಿ ಆಗ್ತಾ ಇದೆ, ಅಷ್ಟೊಂದು ಬಿಸಿ ಹೊಡಿತಾ ಇಲ್ಲ. ಬಟ್ ಸ್ಲೋ ಮಾಡಿದ್ರೆ ಸಿಗ್ನಲಲ್ಲಿ ನಿಲ್ಸಿದ್ರೆ ಅದೇ ಫೀಲ್ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ಹೋಗ್ಲೇಬೇಕು. ಏನು ಇನ್ನೊಂದು ಅವರು ಆಮೇಲೆ ಕಮ್ಮಿ ಆಗ್ಬಿಡುತ್ತೆ ಬಿಸಿಲು. ಇವಾಗ ಕಾಂತಾರ ಬಂದ್ಮೇಲಂತೂ ಈ ತಯ್ಯಮ್ಮು ಕೋಲ ಎಲ್ಲ ಹೆವಿ ಫೇಮಸ್ ಆಗಿ ಹೆವಿ ಜನ ಹೋಗ್ತಾರೆ. ಸೊ ನೀವು ಬೈಪಾಸ್ ನೋಡ್ಬೋದು, ಫುಲ್ಲು ಖಾಲಿ ಇದೆ. ಯಾಕಂದರೆ ಯಾರು ಅಷ್ಟು ಹೋಗೋದಿಲ್ಲ. 200 ರೂಪಾಯಿ 300 ರೂಪಾಯಿ ಮೇಲಾಗುತ್ತೆ ಟಿಕೆಟ್ ಪ್ರೈಸ್ ಅಂದ್ಬಿಟ್ಟು. ಬರೀ ಕಾರ್ಗಳು ಮಾತ್ರ ಬೇರೆ ಹೋಗ್ಬೇಕು. ಸೊ ಯಾರು ಹೋಗೋದಿಲ್ಲ. ಅದಕ್ಕೆ ನಾನು ನೋಡಿದಾಗೆಲ್ಲ ಆಲ್ಮೋಸ್ಟ್ ಯಾವಾಗ ಈ ಥರ ಖಾಲಿನೇ ಇರುತ್ತೆ. ಅಲ್ಲಿ ಎಂಡು ಟೋಲಲ್ಲಿ ಮಾತ್ರ ಟ್ರಾಫಿಕ್ ಇರುತ್ತೆ ನೈಟ್ ಹೊತ್ತು. ಬಟ್ ಬೈಕು ಬಿಟ್ಟಿದ್ರೆ ಚೆನ್ನಾಗಿರೋದು. ಅವ್ರಿಗೆ ಗೊತ್ತಲ್ಲ, ಹುಡುಗರು ಫುಲ್ಲು ರೇಸ್ ಆಡ್ತಾರೆ. ಅದು ಅವ್ರು ಹೇಳೋದು ಒಂಥರ ಸರಿನೇ.
ಸೊ ನೋಡ್ಬೋದು ಯಾವ್ದೋ ಟ್ರೈನ್ ಹೋಗ್ತಾ ಇದೆ, ಯಾವ್ದೋ ಮೈಸೂರಿಗೆ ಹೋಗ್ತಾ ಇರುತ್ತೆ. ಸೊ ಮದ್ದೂರಿಗೆ ಬಂದು ಶಿವಳ್ಳಿಲಿ ಒಂದು ಒಳ್ಳೆ ಕಾಫಿ ಬ್ರೇಕ್ ಹಾಕಿದ್ವಿ. ವಡೆ ತಿನ್ಕೊಂಡು ಕಾಫಿ ಎಲ್ಲ ಕುಡ್ಕೊಂಡು ಇವಾಗ ಮತ್ತೆ ನಮ್ಮ ರೈಡ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇವಾಗ ಟೈಮ್ ಬಂದು 5:05 ಆಗಿದೆ ಆಲ್ಮೋಸ್ಟ್. ಫುಲ್ಲು ತಣ್ಣಗೆ ಗಾಳಿ ಬೀಸ್ತಾ ಇದೆ. ಅಂಡ್ ಇನ್ನು ನಮ್ಮ ಡೆಸ್ಟಿನೇಷನ್ ಬಂದು ಇನ್ನ 88 ಕಿಲೋಮೀಟರ್ ಇದೆ. ಆಲ್ಮೋಸ್ಟ್ 2 ಅವರ್ ತೋರಿಸ್ತಾ ಇದೆ ಗೂಗಲ್ ಮ್ಯಾಪಲ್ಲಿ. ಸೊ 6:30-7 ಗಂಟೆ ಅಷ್ಟೊರ್ಗೆ ಹೋಗಿರ್ತೀವಿ ಅನ್ಸುತ್ತೆ, ನೋಡ್ಬೇಕು. ಶಿವಳ್ಳಿ ಕಾಫಿ ಬಂದು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಮದ್ದೂರಲ್ಲಿ ಶಿವಳ್ಳಿ ರೆಸ್ಟೋರೆಂಟಲ್ಲಿ ಕಾಫಿ ಕೊಡ್ತೀವಿ. ಚೆನ್ನಾಗಿದೆ ಕಾಫಿ, ಬಟ್ ಏನಂದ್ರೆ ಇನ್ನೊಂದು ಸ್ವಲ್ಪ ಕ್ವಾಂಟಿಟಿ ಬೇಕು. ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಇದೆ, ಟೇಸ್ಟ್ ಚೆನ್ನಾಗಿದೆ. ಈ ಮೈಸೂರಿಗೆ ಸರ್ವಿಸ್ ರೋಡ್ ಬಂದು ಚೆನ್ನಾಗೇ ಇದೆ, ಏನು ತೊಂದರೆ ಇಲ್ಲ. ಬಟ್ ಏನಂದ್ರೆ ಹಳ್ಳಿಗಳು ಸಿಟಿಗಳೆಲ್ಲ ಮಧ್ಯ ಬಂದ್ಬಿಟ್ರೆ ಸಿಕ್ಕಾಬಟ್ಟೆ ಹಂಸು. ಅಂಡ್ ಎದುರುಗಡೆ ಗಾಡಿಗಳು ಕೂಡ ಬರ್ತಾ ಇರುತ್ತೆ, ಸ್ವಲ್ಪ ಸ್ಲೋ ಆಗ್ಬಿಡುತ್ತೆ ಅಲ್ಲಿ. ಬಟ್ ಏನ್ ಮಾಡೋಕ್ಕಾಗಲ್ಲ, ಸರ್ವಿಸ್ ರೋಡಲ್ಲಿ ಬರಬೇಕು. ಸೊ ನೆಕ್ಸ್ಟ್ ಸ್ಟಾಪ್ ಬಂದು ಮೈಸೂರು, ಇಲ್ಲ ಅಂದ್ರೆ ಡೈರೆಕ್ಟ್ ಶೆಟ್ಟಿ ನಾಯಕನಹಳ್ಳಿ, ಅಲ್ಲೇ ಸ್ಟಾಪ್ ಕೊಡ್ತೀವಿ. ಸೊ ನೋಡ್ಬೇಕು, ಒಂದೇ ಸ್ಟ್ರೆಚ್ಚು, ಏನ್ 90 ಕಿಲೋಮೀಟರ್ಸ್ ಅಲ್ವಾ, ಆರಾಮಾಗಿ ಹೋಗ್ಬೋದು, ಏನ್ ತೊಂದರೆ ಇಲ್ಲ. ಬಟ್ ಏನಂದ್ರೆ ಮೈಸೂರಿಂದ ಸ್ವಲ್ಪ ಗೂಗಲ್ ಮ್ಯಾಪ್ ನೋಡ್ಕೊಂಡು ಹೋಗೋಷ್ಟರಲ್ಲಿ ನಿಧಾನ ಆಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಬೇಗನೆ ಹೋಗ್ತಾ ಇದೀವಿ, ನೋಡ್ಬೇಕು. ಜಾಸ್ತಿ ಏನ್ ಬ್ರೇಕ್ ಕೊಡ್ಲಿಲ್ಲ, ಒಂದು ವಡೆ ತಿಂದು ಕಾಫಿ ಕುಡಿಯೋಷ್ಟರಲ್ಲಿ ಒಂದು 15-20 ನಿಮಿಷ ಆಯ್ತು ಅಷ್ಟೇ. ಮೈಸೂರು 70 ಕಿಲೋಮೀಟ್ರು ಇಲ್ಲಿಂದ, ಬೋರ್ಡ್ ನೋಡಿ. ಮೈಕಲ್ಲಿ ವಾಯ್ಸ್ ಬಂದು 60-70 ಇಲ್ಲೆಲ್ಲ ಹೋದಾಗ ಚೆನ್ನಾಗೇ ಕೇಳಿಸುತ್ತೆ. ಯಾವಾಗ 80+ ಹೋಗಿ ರೆಕಾರ್ಡ್ ಮಾಡ್ತೀನಿ ಅವಾಗ ಸಿಕ್ಕಾಬಟ್ಟೆ ವಿಂಡ್ ನಾಯ್ಸ್ ಬಂದ್ಬಿಡುತ್ತೆ. ಮೋಸ್ಟ್ಲಿ ಅವಾಗ ವಿಂಡ್ ನಾಯ್ಸು ಹೆಲ್ಮೆಟ್ ಕೆಳಗಿಂದ ಹೋಗುತ್ತೆ ಅನ್ಸುತ್ತೆ, ವಿಂಡೆಲ್ಲ. ಅದಕ್ಕೆ ಆ ಟೈಮಲ್ಲಿ ಮಾತಾಡೋದು ಜಾಸ್ತಿ ಕೇಳಿಸೋದೇ ಇಲ್ಲ. ಸೊ ನೋಡಬೇಕು, ನೆಕ್ಸ್ಟು ಒಳ್ಳೆ ಹೆಲ್ಮೆಟ್ ಅಪ್ಗ್ರೇಡ್ ಮಾಡಬೇಕು. ಆ್ಯಂಡ್ ಮೈಕ್ ಯಾವ್ದಾದ್ರು ಒಳ್ಳೆ ಮೈಕಿಗೂ ಅಪ್ಗ್ರೇಡ್ ಮಾಡಬೇಕು. ಕ್ರೂಸಿಂಗಲ್ಲೂ ಅಷ್ಟೇ, ಆಲ್ಮೋಸ್ಟ್ 80ವರೆಗೂ ನಾರ್ಮಲ್ ಆಗಿ ಇರುತ್ತೆ. ಜಾಸ್ತಿ ಏನು ವಿಂಡೋ ಬರಲ್ಲ, ಜಾಸ್ತಿ ಏನು ವಿಂಡ್ ನಾಯ್ಸ್ ಬರಲ್ಲ. ಯಾವಾಗ 80-90+ ಹೋಗ್ತೀವಿ, ಅವಾಗ ಸಿಕ್ಕಾಬಟ್ಟೆ ವಿಂಡ್ ನಾಯ್ಸ್ ಬಂದ್ಬಿಡುತ್ತೆ. ಇದು ಬಂದು ವೇಗ ಹೆಲ್ಮೆಟು, ಅರೌಂಡ್ 2000-2500 ಇರ್ಬೋದು ಅಷ್ಟೇ. ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ಇದರಲ್ಲಿ. ನೆಕ್ಸ್ಟ್ ಯಾವ್ದಾದ್ರು ಆಕ್ಸಾರು ಯಾವ್ದಾದ್ರು ಒಳ್ಳೆ ಹೆಲ್ಮೆಟ್ ಅಪ್ಗ್ರೇಡ್ ಆದರೆ ನೋಡಬೇಕು ವಿಂಡ್ ನಾಯ್ಸು ಎಷ್ಟು ಕಡಿಮೆ ಆಗುತ್ತೆ ಅಂತ. ಸೊ ಇವಾಗ ತಯ್ಯಮ್ ಎಲ್ಲ ನೋಡಿಕೊಂಡು ಮೈಸೂರಲ್ಲೇ ಸ್ಟೇ ಆಗ್ತೀವಿ. ಮೈಸೂರಲ್ಲೇ ಸ್ಟೇ ಆಗಿ ಮಾರ್ನಿಂಗು ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟ ಅಂಡ್ ನಂಜನಗೂಡು ಕವರ್ ಮಾಡ್ಕೊಂಡು ಬರೋಣ ಅಂತಿದ್ದೀವಿ. ಸೊ ಅದು ಇದೇ ಪಾರ್ಟ್ ಆದರೆ ಇದೇ ಪಾರ್ಟಲ್ಲಿ ಹಾಕ್ತೀನಿ, ಇಲ್ಲ ಬೇರೆ ಪಾರ್ಟ್ ಆದರೆ ಪಾರ್ಟ್ 2ನಲ್ಲಿ ಹಾಕ್ತೀನಿ. ಸೊ ಅದನ್ನು ನೋಡಿ. ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬಸ್ಸಲ್ಲಿ ಹೋಗ್ಬೇಕು, ಬೈಕ್ ಬಿಡೋದಿಲ್ಲ. ಬೈಕಲ್ಲಿ ಹೋಗಿ ಪಾರ್ಕ್ ಮಾಡಿ KSRTC ಬಸ್ಸಲ್ಲಿ ಹೋಗ್ಬೇಕು. ಅದು ಹೋಗಿಲ್ಲ ಯಾವತ್ತು ನಾನು, ಅದು ಫಸ್ಟ್ ಟೈಮ್ ಇವಾಗ. ಸೊ ಟೈಮ್ ಬಂದು 6:15 ಆಗಿದೆ, ನೋಡ್ಬೋದು. ಮೈಸೂರಿಗೆ ಎಂಟರ್ ಆಗಿದ್ದೀವಿ. ಮದ್ದೂರು ಬಿಟ್ಟಾಗ ಒಂದು 5 ಗಂಟೆ 5:15 ಆಗಿತ್ತು. ಒಂದು 6:15ಗೆ ಮೈಸೂರಿಗೆ ಬಂದಿದ್ದೀವಿ, 1 ಅವರ್. ಇಲ್ಲಿಂದ ಬಂದು ಶೆಟ್ಟಿನಾಯಕನಹಳ್ಳಿ ಒಂದು 23 ಕಿಲೋಮೀಟರ್ ಇದೆ. ಸೊ ಇನ್ನೂ ಒಂದು ಅರ್ಧ ಅವರ್ ಆಗ್ಬೋದು ಹೋಗೋ ಅಷ್ಟರಲ್ಲಿ. ಸೊ ನೋಡ್ಬೋದು ಮೈಸೂರಲ್ಲಿ ಸಿಕ್ಕಾಬಟ್ಟೆ ಪೊಲೀಸ್ಗಳು. ತಯ್ಯಮ್ ಇವಾಗ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ, 6:15 ಆಯ್ತು. 6 ಗಂಟೆಗೆ ಸ್ಟಾರ್ಟ್ ಅದು. ಸೊ ನಾವು ಒಂದು 7 ಗಂಟೆ ಒಳಗೆ ಹೋಗಿರ್ತೀವಿ ಅನ್ಸುತ್ತೆ. ಎನಿವೆ 9 ಗಂಟೆವರೆಗೂ ಇರುತ್ತೆ, ನೋಡಬೇಕು. ಸೊ ಇವಾಗ ತಯ್ಯಮ್ ನಡೆಯೋ ಟೆಂಪಲ್ಗೆ ಮೈಸೂರು ಔಟರ್ ರಿಂಗ್ ರೋಡಿಂದ ಹೋಗ್ತಾ ಇದ್ದೀವಿ. ಇನ್ನೊಂದು 8-10 ಕಿಲೋಮೀಟರ್ ಇದೆ ಅಷ್ಟೇ. ಟೈಮ್ ಬಂದು 6:45 ಆಯ್ತು. ಸೊ ಆಲ್ಮೋಸ್ಟ್ ಬಂದಿದ್ದೀವಿ, ಇನ್ನೊಂದು 2 ಕಿಲೋಮೀಟರ್ ಇದೆ ಅಷ್ಟೇ. ಲೊಕೇಶನ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ದೇವಸ್ಥಾನದ್ದು ಪ್ರತಿ ಅಮಾವಾಸ್ಯೆಗೆ ನಡೆಯುತ್ತೆ ಅಂತ ಹೇಳಿರೋದು. ಸೊ ನೀವು ಯಾವಾಗ ಫ್ರೀ ಇದ್ದಾಗ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ. ಸೊ ನೋಡ್ಬೋದು, ಎಲ್ಲ ನಡ್ಕೊಂಡು ಹೋಗ್ತಾ ಇದಾರೆ. ಮೋಸ್ಟ್ಲಿ ಎಲ್ಲ ಅಲ್ಲಿಗೆ ಹೋಗ್ತಾ ಇದಾರೆ ಅನ್ಸುತ್ತೆ. ಬೇಜಾನ್ ಜನ ಬಂದಿದ್ದಾರೆ. ಪಾರ್ಕಿಂಗ್ಗೆ ಜಾಗ ಇಲ್ಲ. ಇಷ್ಟೊಂದು ಜನ. ಗಾಡಿ ಪಾರ್ಕ್ ಮಾಡಿದ್ಮೇಲೆ ಸ್ವಲ್ಪ ಮುಂದೆ ನಡ್ಕೊಂಡು ಹೋಗ್ಬೇಕು. ಬಟ್ ಎಲ್ಲೂ ಬೋರ್ಡು ಆ ಥರ ಎಲ್ಲ ಏನು ಹಾಕಿಲ್ಲಲ್ಲ. ಸೊ ಫೈನಲಿ ಬಂದಿದ್ದೀವಿ ಮೈಸೂರಲ್ಲಿ ನಡೆಯೋ ಕೇರಳದ ತಯ್ಯಮ್ಗೆ. ಜನ ನೋಡ್ಬೋದು, ತುಂಬ ಜನ ಇದ್ದಾರೆ. ಆ್ಯಂಡ್ ಟೆಂಪಲ್ ನೋಡಿ, ಎಲ್ಲ ದೀಪ ಹಚ್ಚಿ ಫುಲ್ಲು ಡೆಕೋರೇಷನ್ ಮಾಡಿದ್ದಾರೆ.
ಆ್ಯಂಡ್ ಈ ದೇವಸ್ಥಾನದ ಹೆಸರು ಬಂದು ಶ್ರೀ ಪ್ರತ್ಯಂಗಿರಿ ಯೋಗೇಶ್ವರಿ ಭಗವತಿ ದೇವಸ್ಥಾನ. ಒಂದು ಚಿಕ್ಕ ಕಲ್ಲಿದೆ, ಅದ್ರ ಮೇಲೆ ನಿಂತ್ಕೊಂಡು ಒಂದು ಅರ್ಧ ಗಂಟೆ ಪರ್ಫಾರ್ಮೆನ್ಸ್ ಮಾಡಿದ್ರು. ಆಲ್ಮೋಸ್ಟ್ 8 ಗಂಟೆ ಆಯಿತು, ಇನ್ನೂ ನಡೀತಾನೆ ಇದೆ. ನೋಡಿ ವಾದ್ಯದವರು ಕೂಡ ಎಷ್ಟು ಡೆಡಿಕೇಶನ್ ಆಗಿ ಬಾರಿಸ್ತಾ ಇದ್ದಾರೆ. ಫುಲ್ ಎನರ್ಜಿ ಬೇಕು ಇದೆಲ್ಲ ನಡೆಸ್ಬೇಕು ಅಂದರೆ. ಸೊ ಬಂದಿರೋ ಜನಗಳು ನೋಡಿ ಎಲ್ಲ ಹತ್ರ ಹೋಗಿ ದೇವ್ರಿಗೆ ಓಡಾಡೋಕ್ಕೆ ಜಾಗನೇ ಬಿಡ್ತಾ ಇಲ್ಲ. ಅವರು ಜಾಗ ಬಿಡಿ ಅಂತ ಕೇಳ್ತಾ ಇದ್ದಾರೆ. ಸೊ ತಯ್ಯಂ ಜೊತೆ ಕತ್ತಿ ಹಿಡ್ಕೊಂಡಿದ್ದ ಪೂಜಾರಿ ಹಾಗೆ ಡ್ಯಾನ್ಸ್ ಮಾಡಬೇಕಾದ್ರೆ ಕತ್ತಿಯಿಂದ ತಲೆಗೆ ಹೊಡ್ಕೊಂಡ್ಬಿಟ್ರು. ಫುಲ್ಲು ತಲೆಯಿಂದ ಬ್ಲಡ್ ಸುರಿತಾ ಇದೆ. ಅಷ್ಟೆಲ್ಲ ಆದರೂ ಅವ್ರ ತಲೆಗೆ ಅರಿಶಿನ ಹಾಕಿ ಬಟ್ಟೆ ಹಾಕಿ ಮತ್ತೆ ರೆಡಿ ಮಾಡಿದ್ರು. ಸೊ ದೇವ್ರು ಬಂದು ಕೂರಿಸ್ತಾರೆ. ಬೇರೆ ಸ್ವಲ್ಪ ಜನ ಅಲ್ಲಿದ್ದವರೆಲ್ಲ ಬಂದು ಪ್ರಶ್ನೆ ಎಲ್ಲ ಕೇಳಿ ಆಶೀರ್ವಾದ ಎಲ್ಲ ತಗೋತಾರೆ ಕೆಲವರು. ಸೊ ತುಂಬ ಜನ ಬಂದಿದ್ದಾರೆ ಎಲ್ಲ ವೀಡಿಯೋ ಮಾಡೋದಕ್ಕೆ ಅಂತ. ನೋಡ್ಬೋದು ನೀವು ಮೊಬೈಲ್ಗಳು ಎಲ್ಲ ಎಷ್ಟು ಜನ ಇದ್ದಾರೆ ಅಂತ. ಆಲ್ಮೋಸ್ಟ್ ಎಲ್ಲ ರೀಲ್ಸ್ ನೋಡಿಕೊಂಡು ಬೇರೆ ಕಡೆಯಿಂದನೇ ಬಂದಿರೋರು. ಆ್ಯಂಡ್ ದೇವಸ್ಥಾನ ಸುತ್ತ ಓಡಾಡ್ತಾರೆ. ಬಟ್ ನಮ್ಮ ಹುಡುಗರು ಸುಮ್ಮನೆ ಕಿರ್ಚಿ ಒಂಥರ ಅವಮಾನ ಮಾಡ್ತಾಯಿದ್ರು. ಆ ಥರ ಎಲ್ಲ ಕೂಗಬೇಡಿ ಅಂತ ಅಲ್ಲಿ ಇದ್ದಿದ್ದ ಪೂಜಾರಿಗಳೆಲ್ಲ ಹೇಳ್ತಾಯಿದ್ರು. ಸೊ ಯಾರು ಆ ಥರ ಮಿಮಿಕ್ಕೆಲ್ಲ ಮಾಡೋದು, ಒಂಥರ ಕಾಮಿಡಿ ಮಾಡೋದು ದೇವ್ರ ವಿಷಯದಲ್ಲಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಸೊ ದೇವ್ರು ನೋಡಿ ಹೇಗಿದೆ ದೇವಸ್ಥಾನದೊಳಗಡೆ. ಫುಲ್ಲು ದೀಪಾಲಂಕಾರ ಮಾಡಿದ್ದಾರೆ, ಸಖತ್ತಾಗಿದೆ ಲೈಟಿಂಗ್ ಎಲ್ಲ. ಆ್ಯಂಡ್ ಲಾಸ್ಟಲ್ಲಿ ನೋಡ್ಬೋದು ನೀವು ಎಲ್ಲ ಅಕ್ಷತೆ ಇಸ್ಕೊತಾ ಇದ್ದಾರೆ ದೇವ್ರ ಹತ್ರ. ಸೊ ಈ ಜಾಗದ್ದು ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಪ್ರತಿ ಅಮಾವಾಸ್ಯೆ ನಡೆಯುತ್ತೆ. ಸೊ ನೀವು ಯಾವಾಗಾದರೂ ಫ್ರೀ ಇದ್ದರೆ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.